ಹೇಳಿದ ರೆಕಾರ್ಡ್ ಆಗಿ. ಆ, ಪ್ರಭು ಹರೇ ಕೃಷ್ಣ. ಸ್ಟಾರ್ಟಿಂಗ್ ಇಲ್ಲ ಪ್ರಭು, ರೆಕಾರ್ಡ್ ಆಗ್ತೈತೆ, ರೆಕಾರ್ಡಿಂಗ್ ಅಂತ ತೋರಿಸ್ತಿದೆ. ಈಗ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು, ಮತ್ತೆ ಮಧ್ಯದಲ್ಲಿ ಕ್ಲೋಸ್ ಆಯ್ತು. ಹ್ಮ್ ಸ್ಟಾರ್ಟಿಂಗ್ ಹ್ಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಾ, ಮತ್ತೆ ಎಲ್ಲ ಸ್ಟಾಪ್ ಆಗಿದೆ ಪ್ರಭು? ಹೌದು. ಓಕೆ. ಸೊ ಸೊ ನಾನು ಏನ್ ಹೇಳ್ತಾ ಇದ್ದೆ ಇಲ್ಲಿವರೆಗೂ? ಸಂಚಿತ್ ಕರ್ಮದ ಬಗ್ಗೆ ಹೇಳಿದ್ದೀನಿ, ಮತ್ತೆ ಪ್ರಾರಬ್ಧ ಕರ್ಮದ ಬಗ್ಗೆ ಹೇಳಿದ್ದೀನಿ. ಸಂಚಿತ್ ಕರ್ಮ ಅಂದ್ರೆ ನಾವು ಟೋಟಲ್ ಗಳಿಸಿದಂತಹ ಒಂದು ಕರ್ಮ. ಅದು ಚಪಾತಿ ನಾದಿ ಹಿಟ್ಟು ಮಾಡಿದಂಗೆ ಟೋಟಲ್. ಅದರಲ್ಲಿ ಒಂದು ಒಂದು ಬೌಲನ್ನು ನಮಗೆ ಕೊಡ್ತಾರೆ, ಒಂದು ಚಪಾತಿಯನ್ನು ನಮಗೆ ಈ ಜನ್ಮದಲ್ಲಿ ಕೊಡ್ತಾರೆ. ಅದು ನಮ್ಮ ಕಷ್ಟ ಸುಖ. ಅಷ್ಟು ಕಷ್ಟ ಸುಖವನ್ನು ನಾವು ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲ ಒಟ್ಟಿಗೆ ಕೊಟ್ಬಿಟ್ರೆ ನಮಗೆ ಸಹಿಸ್ಕೊಳಕ್ಕಾಗಲ್ಲ, ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಭಗವಂತ ನಮ್ಮ ಮೇಲೆ ಕೃಪೆಯನ್ನು ತೋರಿಸಿ ಸ್ವಲ್ಪ 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 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇರ್ತಾರೆ. ರೈಟ್. ಕೆಲವೊಬ್ರು ಕಾರ್ ಖರೀದಿ ಮಾಡ್ತಾರಲ್ಲ, ಕಾರು ಮತ್ತೆ ಮನೆ ಖರೀದಿ ಮಾಡ್ತಾರೆ, ಆಗ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ. ಬ್ಯಾಂಕು ಕೂಡ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಯಾಕಂದ್ರೆ ಒಟ್ಟಿಗೆ 15 ಲಕ್ಷ 20 ಲಕ್ಷ ಕೊಡೋಕ್ಕಾಗೋದಿಲ್ಲ ಕೆಲವರಿಗೆ. ಆಯ್ತು, ತಿಂಗಳಿಗೆ 5,000 10,000 ಕೊಡಿ ಅಂತ ಹೇಳ್ತಾರೆ. ಸೊ ಆ ಇನ್ಸ್ಟಾಲ್ಮೆಂಟ್ ತುಂಬಿ 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 ಅದನ್ನ ಖಾಲಿ ಮಾಡ್ತಾರೆ. ಅದೇ ರೀತಿ ಕರ್ಮ ಕೂಡ ಟೋಟಲಿ ಫುಲ್ ಕರ್ಮ ನಮ್ಗೆ ಕೊಟ್ಬಿಟ್ರೆ ನಮಗೆ ತಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಭಗವಂತ ಏನ್ ಮಾಡ್ತಾನೆ, ಆಯ್ತು ಈ ಜನ್ಮದಲ್ಲಿ 5,000 ತಗೋ, ನೆಕ್ಸ್ಟ್ ಜನ್ಮದಲ್ಲಿ 5,000 ತಗೋ, 10,000 ತಗೋ, ಇನ್ಸ್ಟಾಲ್ಮೆಂಟ್ ಎಲ್ಲ ನಮಗೆ ಕೊಡ್ತಾ ಹೋಗ್ತಾನೆ. ಬಟ್ ನಮಗೆ ಕರ್ಮವೇ ಬೇಡ, ದುಃಖ ಬೇಡ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು? ಕರ್ಮವನ್ನ ನಾಶ ಮಾಡಬೇಕು. ಕರ್ಮವನ್ನ ನಾಶ ಮಾಡುವಂತಹ ಒಂದು ಸರಳ ಮಾರ್ಗ ಏನು? ಭಗವಂತನ ಭಕ್ತಿ ಯೋಗ. ರೈಟ್. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇಲ್ಲಿ ನೋಡಿ, ಭಕ್ತ ಭವಸಾಗರದಲ್ಲಿ ಮುಳುಗ್ತಾ ಇದ್ದಾನೆ, ಕೈ ಎತ್ತಿ ಕೂಗ್ತಾ ಇದ್ದಾನೆ, ಕೃಷ್ಣ ದಯವಿಟ್ಟು ಕಾಪಾಡು. ಸೊ ಜೋರಾಗಿ ಕೃಷ್ಣ ಅಂತ ಕೂಗಿದಾಗ ಭಗವಂತ ಬಂದ. ಭಗವಂತ ಬಂದು ಭಕ್ತನನ್ನ ಕೈ ಹಿಡಿದು ಎತ್ತಿದ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಾಚಿರಾತ್ ಪಾರ್ಥ ಮಯ್ಯ ವೇಷತ ಚೇತಸಾಂ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾನು ಯಾರು ನನ್ನ ಭಕ್ತಿ ಸೇವೆಯಲ್ಲಿ ಮಗ್ನರಾಗಿದ್ದಾರೆ ಅವರನ್ನ ನಾನು ಅಹಂ ಸಮುದ್ಧರ್ತ, ಅವರನ್ನು ಉದ್ಧಾರ ಮಾಡ್ತೀನಿ. ಮೃತ್ಯು ಸಂಸಾರ ಸಾಗರಾತ್, ಈ ಮೃತ್ಯು ಸಂಸಾರ ಸಾಗರದಿಂದ ನಾನು ಉದ್ಧಾರ ಮಾಡ್ತೀನಿ. ಭವಾಮಿ ನ ಚಿರಾತ್, ಐ ವಿಲ್ ವೆರಿ ಕ್ವಿಕ್ಲಿ. ನ ಚಿರಾತ್, ತುಂಬಾ ಹೊತ್ತು ತಗೊಳ್ಳೋದಿಲ್ಲ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ತಕ್ಷಣ ಆಗುತ್ತದು. ಮಯ್ಯಾವೇಶಿತ ಚೇತಸಾಂ. ಈ ರೀತಿ ಆ ಭಗವಂತ ನಮ್ಮ ಎಲ್ಲ ಕರ್ಮಗಳನ್ನ ನಾಶ ಮಾಡ್ತಾನೆ. ಆದ್ರೆ ಕರ್ಮ ಫಲಗಳು ಕೊಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಉದಾಹರಣೆಗೆ ಪಪಾಯ ಗಿಡ ಇದೆ, ಮಾವಿನ ಗಿಡ ಇದೆ, ಬೇವಿನ ಗಿಡ ಇದೆ, ಆಪಲ್ ಗಿಡ ಇದೆ. ಪ್ರತಿಯೊಂದು ಬೀಜ ಅದು ಮೊಳಕೆ ಹೊಡೆದು ದೊಡ್ಡದಾಗಿ ಹಣ್ಣು ಕೊಡೋದಕ್ಕೆ ಬೇರೆ ಬೇರೆ ಸಮಯ ಬೇಕು. ಅದೇ ರೀತಿ ನಾವು ಯಾವ ರೀತಿ ಕರ್ಮವನ್ನು ಮಾಡಿದ್ದೀವಿ, ಕರ್ಮದ ಬೀಜವನ್ನು ಬಿತ್ತಿದ್ದೀವಿ, ಅದು ಕರ್ಮ ಫಲವನ್ನು ಕೊಡೋದಕ್ಕೆ ಸಮಯ ಬೇಕಾಗುತ್ತೆ. ಕೆಲವು ಕರ್ಮ ಕರ್ಮದ ಬೀಜಗಳು ಬೇಗ ಫಲ ಕೊಡ್ತವೆ, ಕೆಲವೊಂದು ಕರ್ಮದ ಬೀಜಗಳು ಸ್ವಲ್ಪ ಹೊತ್ತಿನ ನಂತರ ಫಲವನ್ನು ಕೊಡ್ತವೆ. ಸೊ ಒಂದೇ ಸಮಯದಲ್ಲಿ ಎಲ್ಲಾ ಕರ್ಮದ ಬೀಜಗಳು ಫಲ ಕೊಡುವುದಿಲ್ಲ, ಬೇರೆ ಬೇರೆ ಸಮಯ ಬೇಕು ಅದಕ್ಕೆ. ಸೊ therefore, according to their nature, some karmic reactions may come in this life and some in the future lives. ಸೊ ಕೆಲವೊಂದು ಕರ್ಮ ಫಲಗಳು ಈ ಜನ್ಮದಲ್ಲಿ ಸಿಗ್ತವೆ, ಕೆಲವೊಂದು ಮುಂದಿನ ಜನ್ಮದಲ್ಲಿ ಸಿಗ್ತವೆ. ರೈಟ್. ಅಥವಾ ಮುಂದಿನ ಜನ್ಮಗಳಲ್ಲಿ ಸಿಗ್ತವೆ. ಮುಂದಿನ ಜನ್ಮ ಅಂತಲ್ಲ, ಹಲವಾರು ಜನ್ಮಗಳು ತಗೊಂಡ್ರೆ ಮುಂದಿನ ಜನ್ಮಗಳು ಬರ್ತಾ ಹೋಗ್ತವೆ. ಬಟ್ ನಮ್ಮ ಗುರಿ ಏನು? ಮುಂದಿನ ಜನ್ಮ ಬೇಡ, ಎಲ್ಲ ಕರ್ಮ ಈ ಜನ್ಮದಲ್ಲೇ ನಾಶ ಮಾಡಬೇಕು, ಫುಲ್ ಜೀರೋ ಮಾಡಬೇಕು. ನಮ್ಮ ಬ್ಯಾಂಕ್ ಅಕೌಂಟ್, ಕರ್ಮಿಕ್ ಬ್ಯಾಂಕ್ ಅಕೌಂಟ್ ಅನ್ನ ಜೀರೋ ಮಾಡಿ ಕೇವಲ ಭಕ್ತಿ ಸೇವೆಯಲ್ಲಿ ಮಗ್ನರಾಗಿ ನಾವು ಭಗವದ್ಧಾಮಕ್ಕೆ ಹೋಗ್ಬೇಕು. ಅಂತಹ ಒಂದು ಗುರಿಯನ್ನ ನಾವು ಇಟ್ಕೊಂಡಿರ್ಬೇಕು. ಮತ್ತೆ ಹುಟ್ಟಿ ಬರಬಾರ್ದು, ಮತ್ತೆ ಎಂದಿಗೂ ಹುಟ್ಟಿ ಬರಬಾರ್ದು. ಅದು ನಮ್ಮ ಗುರಿ. ನೆವರ್ ಕಮ್ ಬ್ಯಾಕ್ ಅಗೇನ್. ಅದಕ್ಕೋಸ್ಕರ ಏನ್ ಮಾಡಬೇಕು? ಭಕ್ತಿ ಸೇವೆಯಲ್ಲಿ ಮಗ್ನರಾಗಿರ್ಬೇಕು. ರೈಟ್. ಬೇರೆ ಯಾವುದೇ ಆಲೋಚನೆ, ಭೌತಿಕ ಆಲೋಚನೆಗಳು, ಇಚ್ಛೆಗಳು ಒಂದ್ ಸ್ವಲ್ಪ ಕೂಡ ಇದ್ರೂ ಮತ್ತೆ ವಾಪಸ್ ಬರಬೇಕಾಗತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಫಿನಿಶ್ ದಿಸ್ ಬಿಸಿನೆಸ್. ಈ ಕರ್ಮ ಬಂಧನದ ಬಿಸಿನೆಸ್ ಸ್ಟಾಪ್ ಮಾಡಿ ಭಕ್ತಿ ಸೇವೆ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಅದೊಂದನೇ ಭಗವದ್ಗೀತೆಯಲ್ಲಿ, ಅದೊಂದನೇ ಕೃಷ್ಣ ಹೇಳ್ತಾ ಇರೋದು, ಭಕ್ತಿ ಸೇವೆ ಮಾಡು ಅಂತ. ಸೊ ಭಕ್ತಿ ಸೇವೆ ಮಾಡೋದ್ರಿಂದ ಕೂಟ, ಬೀಜ, ಫಲ ಮತ್ತೆ ಪ್ರಾರಬ್ಧ, ಈ ನಾಲ್ಕು ಕೂಡ ನಾಶ ಆಗ್ತವೆ.
ಸೊ ಯಾವುದೇ ಒಂದು ಕರ್ಮ ಫಸ್ಟು ಕೂಟ, ಕೂಟ ಅಂದ್ರೆ ಇಚ್ಛೆ, ಪ್ರೊಕ್ಲಿವಿಟಿ, ಟೆಂಡೆನ್ಸಿ ಅಂತ ಅರ್ಥ. ಕರ್ಮ ಮಾಡೋ ಪ್ರವೃತ್ತಿ ಅಂತ ಕೂಡ ಹೇಳ್ಬೋದು. ಸೊ ಉದಾಹರಣೆಗೆ ಒಬ್ಬ ಕಳ್ಳ ಇದ್ದಾನೆ, ಕಳ್ಳನಿಗೆ ಏನಿದೆ ಪ್ರವೃತ್ತಿ? ಕಳ್ಳತನ ಮಾಡೋ ಪ್ರವೃತ್ತಿ, ಕೂಟ. ಕಳ್ಳ ರೋಡಲ್ಲಿ ಡೇ ಟೈಮಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ನೋಡ್ತಾನೆ ಒಂದು ಮನೆ ಮುಂದೆ ಕಾರ್ ನಿಂತಿದೆ. ಇವತ್ತು ನಾನು ಈ ಕಾರನ್ನ ಕದೀತೀನಿ, ರಾತ್ರಿ ಬಂದು ಈ ಕಾರನ್ನ ಕದ್ಕೊಂಡು ಹೋಗ್ತೀನಿ. ಸೊ ಕೂಟ ಅಂದ್ರೆ ಕಳ್ತನ ಮಾಡುವ ಪ್ರವೃತ್ತಿ. ಬೀಜ ಅಂತಂದ್ರೆ ಆ ಒಂದು ಸ್ಪೆಸಿಫಿಕ್ ಕಾರನ್ನ ಕಳ್ತನ ಮಾಡಬೇಕು ಅನ್ನೋ ಇಚ್ಛೆ ಏನಿದೆ ಅದು ಬೀಜ. ನಂತರ ಆ ಕಳ್ತನ ಮಾಡ್ತಾನೆ ಅವನು, ರೈಟ್. ಬರ್ತಾನೆ ರಾತ್ರಿ, ಕಾರ್ ತೆಗೆದು ಅಂದರೆ ಕೀಲಿ ಏನು ಡೂಪ್ಲಿಕೇಟ್ ಕೀಲಿ ಹಾಕಿ ಕಾರ್ ಎತ್ಕೊಂಡು ಹೋಗ್ಬಿಡ್ತಾನೆ. ಸೊ ಕರ್ಮ ಮಾಡಿದ ಅವನು, ಅದಕ್ಕೆ ಪ್ರಾರಬ್ಧ ಫಲ ಬಂತು, ಪರ್ಫಾರ್ಮಿಂಗ್ ಆಕ್ಟಿವಿಟಿ, ರೈಟ್. ಪಾಪ, ಕೂಟಂ ಬೀಜಂ ಪಾಪಂ ಅಂಡ್ ಪ್ರಾರಬ್ಧ. ಪ್ರಾರಬ್ಧ ಅಂದ್ರೆ ಅವನು ಮಾಡಿದ ಪಾಪಕ್ಕೆ ಪ್ರತಿಫಲ ಬಂತು, ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ, ಅವನಿಗೆ ಜೈಲಲ್ಲಿ ಹಾಕ್ತಾರೆ. ಸೊ ಅದು ಪ್ರಾರಬ್ಧ. ಇನ್ನು ಪೊಲೀಸರು ಹಿಡಿಲಿಲ್ಲ ಅಂದ್ರೆ ಅದು ಅಪ್ರಾರಬ್ಧದಲ್ಲಿ ಹೋಗಿರುತ್ತೆ. ಆದ್ರೆ ಈಗ ಪೊಲೀಸರಿಗೆ ಅದು ಸಿಕ್ಕಿಲ್ಲ, ಮುಂದೆ ಸಿಗ್ತಾನೆ, ಕೆಲವು ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಸಿಗ್ತಾನೆ. ಸಿಕ್ಕಾಗ ಅವನನ್ನ ಜೈಲಿಗೆ ಹಾಕ್ತಾರೆ. ಸೊ ಅದು ಪ್ರಾರಬ್ಧ. ಓಕೆ. ಸೊ ಕೂಟಂ ಬೀಜಂ ಫಲೋನ್ಮುಖಂ, ಎಲ್ಲವೂ ಈ ಎಲ್ಲಾ ಹಂತದಲ್ಲಿರುವಂತಹ ಪಾಪ ಕರ್ಮ ಎಲ್ಲವೂ ನಾಶ ಆಗೋಗುತ್ತೆ. ಸೊ ಒಂದು ಶ್ಲೋಕದಲ್ಲಿ ಪದ್ಮಪುರಾಣದಲ್ಲಿ ಕೊಟ್ಟಿದ್ದಾರೆ, ಅಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಳೀಯೇತ ವಿಷ್ಣು ಭಕ್ತಿ ರತಾತ್ಮನಾಂ. ಅಪ್ರಾರಬ್ಧ ಫಲ, ಪಾಪ, ಕೂಟ, ಬೀಜ, ಫಲೋನ್ಮುಖ ಕರ್ಮ ಇವೆಲ್ಲವೂ ಕ್ರಮೇಣೈವ, ಗ್ರಾಜ್ಯುಲಿ, ಪ್ರಳೀಯೇತ ವಿಷ್ಣು ಭಕ್ತಿ ರತಾತ್ಮನಾಂ, ಕ್ರಮೇಣವಾಗಿ ಎಲ್ಲವೂ ನಾಶವಾಗ್ತದೆ. ಉದಾಹರಣೆ ನೋಡಿ, ಇದು ಅಜಾಮಿಳನ ಕತೆ. ಅಜಾಮಿಳ ಒಳ್ಳೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು. ಆದ್ರೆ ಒಂದು ದಿನ ಒಬ್ಬ ಶೂದ್ರ ಮತ್ತೆ ಒಬ್ಬಳು ವೇಶ್ಯೆ ಇಬ್ಬರು ಒಂದು ಏನಂತಾರೆ ಇಂಟಿಮೇಟ್ ಆಕ್ಟಿವಿಟಿಯಲ್ಲಿ ತೊಡಗಿದ್ರು. ಆ ದೃಶ್ಯವನ್ನು ನೋಡಿದಾಗ ಅಜಾಮಿಳನ ಮನಸ್ಸಲ್ಲಿರುವಂತಹ ಕೂಟ ಪ್ರವೃತ್ತಿ, ಎಲ್ಲರ ಮನಸ್ಸಲ್ಲಿ ಕಾಮ ಪ್ರವೃತ್ತಿ ಇದೆ, ರೈಟ್. ಪುರುಷರಿಗೆ ಸ್ತ್ರೀಯನ್ನು ನೋಡಿದರೆ ಆಕರ್ಷಣೆ ಆಗುತ್ತೆ, ಸ್ತ್ರೀಯರಿಗೆ ಪುರುಷರನ್ನು ನೋಡಿದರೆ ಆಕರ್ಷಣೆ ಆಗುತ್ತೆ. ಅದು ಕಾಮ ಪ್ರವೃತ್ತಿ. ಅದು ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ, ಕೂಟದ ರೂಪದಲ್ಲಿ ಇರುತ್ತೆ. ಆದರೆ ಯಾವುದಾದ್ರೂ ಒಬ್ಬ ಸ್ಪೆಸಿಫಿಕ್ ವ್ಯಕ್ತಿಯ ಮೇಲೆ ಆಕರ್ಷಣೆ ಬೆಳೆದಾಗ ಅದು ಬೀಜವಾಗುತ್ತೆ, ರೈಟ್. ಅವಳ ಜೊತೆ ಸಂಭೋಗ ಮಾಡಿದಾಗ ಅದು ಪಾಪವಾಗುತ್ತೆ, ನಂತರ ಅದಕ್ಕೆ ಫಲ ಸಿಗುತ್ತೆ. ಸೊ ಇಲ್ಲಿ ಅಜಾಮಿಳನ ಮನಸ್ಸಲ್ಲಿ ಯಾವ ಪ್ರವೃತ್ತಿ ಇತ್ತು, ಈ ವೇಶ್ಯನ್ನು ನೋಡಿದಾಗ ಆಸಕ್ತಿ ಬೆಳೀತು. ಆಗ ವೇಶ್ಯೆಯನ್ನ ಮದುವೆಯಾಗಿ ಸಾಕಷ್ಟು ಪಾಪವನ್ನ, ಅಂದರೆ ಅವಳನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಕಳ್ಳತನ ಮಾಡಿದ, ದರೋಡೆ ಮಾಡಿದ, ಆ, ಕೊ- ಆ, ಕೊಲೆ ಮಾಡಿದ, ಈ ರೀತಿ ಸಾಕಷ್ಟು ಪಾಪಗಳನ್ನು ಮಾಡಿ 10 ಮಕ್ಕಳನ್ನ ಪಡೆದ. ಸೊ ಅವಳಿಂದ 10 ಮಕ್ಕಳನ್ನು ಪಡೆದ. ಆದರೆ ಒಂದು ಒಳ್ಳೆ ಕೆಲಸ ಏನ್ ಮಾಡಿದ ಅಂದ್ರೆ 10ನೇ ಮಗುವಿಗೆ ನಾರಾಯಣ ಅಂತ ಹೆಸರು ಕೊಟ್ಟ. ಸೊ ನಾರಾಯಣ ನೀರು ತಗೊಂಬ, ನಾರಾಯಣ ಕೂತ್ಕೊಯ್ಲಿ, ನಾರಾಯಣ ಬಾಯಿಲಿ, ನಾರಾಯಣ ಆಟಾಡು, ಈ ರೀತಿ ನಾರಾಯಣ 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 ಅಂತ ಕೂಗ್ತಾ ಇದ್ದ. ಅಂತಿಮ ಸಮಯದಲ್ಲಿ ಯಮದೂತರು ಅರೆಸ್ಟ್ ವಾರೆಂಟ್ ತಗೊಂಡು ಬರ್ತಾರೆ ಅಜಾಮಿಳನನ್ನು ತಗೊಂಡು ಹೋದಕ್ಕೆ. ಆಗ ಅಜಾಮಿಳ ಅಲ್ಲಿ ಹತ್ತಿರದಲ್ಲಿ ಆಟ ಆಡ್ತಿದ್ದಂತ ನಾರಾಯಣನ ಕೂಗ್ದ, ನಾರಾಯಣ ಕಾಪಾಡು. ನಾರಾಯಣ ಅಂತ ಕೂಗಿದಾಗ ವೈಕುಂಠದಲ್ಲಿರುವ ನಾರಾಯಣ ಕೇಳಿಸ್ಕೊಂಡ, ಓ ನನ್ನ ಭಕ್ತರು ಯಾರು ಕಷ್ಟದಲ್ಲಿದ್ದಾರೆ ಅಂತ. ತಕ್ಷಣ 4 ವಿಷ್ಣು ದೂತರನ್ನು ಕಳಿಸಿ ಅಜಾಮಿಳನನ್ನ ರಕ್ಷಣೆ ಮಾಡಿದ. ಸೊ ಅಜಾಮಿಳ ಮತ್ತೆ ಯಮದೂತರ ಮಧ್ಯೆ ಸಂವಾದ ಆಗುತ್ತೆ. ಸಂವಾದವನ್ನು ಕೇಳಿ ಅಜಾಮಿಳನಿಗೆ ಏನಂತಾರೆ ಎಚ್ಚರಿಕೆ ಆಗುತ್ತೆ, ಅಯ್ಯೋ ಇಷ್ಟು ಪಾಪವನ್ನು ಮಾಡಿದ್ದೀನಿ, ಇಡೀ ಜೀವನ ಪಾಪವನ್ನು ಮಾಡಿದ್ದೀನಿ ನಾನು, ಈಗಲಾದರೂ ನಾನು ಒಳ್ಳೆಯವನಾಗಬೇಕು ಅಂತ. ಸೊ ಅಜಾಮಿಳ ಹರಿದ್ವಾರಕ್ಕೆ ಹೋಗಿ ತಪಸ್ಸನ್ನು ಮಾಡಿ ಸಾಧನೆಯನ್ನು ಮಾಡಿ ಫೈನಲಿ ಅದೇ ವಿಷ್ಣು ದೂತರು 4 ಜನ ಬಂದು ಅಜಾಮಿಳನನ್ನ ಗರುಡನ ಮೇಲೆ ಆರೂಢರಾಗಿ ವೈಕುಂಠಕ್ಕೆ ಕರ್ಕೊಂಡಿರ್ತಾರೆ. ಸೊ ಇಲ್ಲಿ ಏನಾಯ್ತು, ಅಜಾಮಿಳನ ಎಲ್ಲ ಪಾಪಗಳು ನಾರಾಯಣ ನಾಮಸ್ಮರಣೆಯಿಂದ ನಾಶವಾದವು, ರೈಟ್. ಅದಕ್ಕೆ ನಾರಾಯಣನ ನಾಮಸ್ಮರಣೆ, ಕೃಷ್ಣನ ನಾಮಸ್ಮರಣೆ ತುಂಬಾ ಉತ್ತಮವಾದದ್ದು. ಕಲಿಯುಗದಲ್ಲಿ ಹರೇ ಕೃಷ್ಣ ಮಂತ್ರದ ಕೀರ್ತನೆ
ಎಲ್ಲ ಕರ್ಮಗಳ ಪರಿಹಾರಕ್ಕೆ ಒಂದು ದಾರಿಯಾಗಿದೆ. ಕೇವಲ ಕರ್ಮದ ನಾಶವಲ್ಲ, ಪಾಪದ ನಾಶವಲ್ಲ, ಕೃಷ್ಣ ಹರಿಕೃಷ್ಣ ಮಂತ್ರದ ಜಪದಿಂದ ಕೃಷ್ಣ ಪ್ರೇಮ ಬೆಳೆಯುತ್ತೆ. ಅದೇ ಮುಖ್ಯವಾದ ಒಂದು ಗುರಿ. ರೈಟ್. ಕರ್ಮದ ನಾಶ ಒಂದು ಸೈಡ್ ಎಫೆಕ್ಟ್ ಮಾತ್ರ. ರೈಟ್. ಮಂತ್ರಗಳಿಗೆ ಒಳ್ಳೆ ಸೈಡ್ ಎಫೆಕ್ಟ್ ಇದೆ. ಒಳ್ಳೆ ಸೈಡ್ ಎಫೆಕ್ಟ್ ಏನಂದ್ರೆ ನಮ್ಮ ಪಾಪ ಕರ್ಮ ನಾಶ ಆಗ್ತದೆ. ಆದ್ರೆ ಮೇನ್ ಎಫೆಕ್ಟ್ ಏನು? ಕೃಷ್ಣ ಪ್ರೇಮ ಹುಟ್ಟುತ್ತೆ ಮನಸ್ಸಲ್ಲಿ. ಸೊ ನಾವು ಜಪ ಮಾಡುವಾಗ ಕೃಷ್ಣನ ಪ್ರತಿ ಆಕರ್ಷಣೆಯನ್ನ ಬೆಳೆಸ್ಕೊಳ್ಳೋದಕ್ಕೆ, ಕೃಷ್ಣ ಭಕ್ತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ನಾವು ಜಪ ಮಾಡಬೇಕು. ಕರ್ಮದ ನಾಶ ಆಟೋಮೆಟಿಕ್ ಆಗಿ ಆಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕಂತ ಇಲ್ಲ. ಈಗ ಇನ್ನು ಕೆಲವು ಕರ್ಮಗಳಿವೆ, ಡಿಫ್ರೆಂಟ್ ಟರ್ಮ್ಸ್. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ವಿಹಿತ ಕರ್ಮ, ಕಾಮ್ಯ ಕರ್ಮ, ನಿಷಿದ್ಧ ಕರ್ಮ. ನಿತ್ಯ ಕರ್ಮ ಅಂದ್ರೆ ಡೈಲಿ ಮಾಡುವಂತಹ ಕಾರ್ಯಗಳು ನಿತ್ಯ ಕರ್ಮ. ಬೆಳಗ್ಗೆ ಎದ್ದು ಸ್ನಾನ ಮಾಡೋದು, ಹಲ್ಲುಜ್ಜೋದು, ಆ, ಬಟ್ಟೆ ಹಾಕೊಳ್ಳೋದು, ಜಪ ಮಾಡು, ಪೂಜೆ ಮಾಡುವುದು, ಇವೆಲ್ಲ ನಿತ್ಯ ಕರ್ಮಗಳು, ಪ್ರತಿನಿತ್ಯ ಮಾಡಬೇಕು. ನೈಮಿತ್ತಿಕ ಕರ್ಮಗಳು ಅಂದ್ರೆ ಒಕೇಶನಲ್, ಮದುವೆ ಕಾರ್ಯಕ್ರಮ, ಹಬ್ಬ, ಅಥವಾ ಏನಂತಾರೆ ಆ ಸಂಸ್ಕಾರಗಳು, ಇವೆಲ್ಲ ನೈಮಿತ್ತಿಕ. ಕೆಲವೊಮ್ಮೆ ಪಿತೃಪಕ್ಷ, ಪಿಂಡದಾನ, ಇವೆಲ್ಲ ನೈಮಿತ್ತಿಕ ಕರ್ಮಗಳು. ವರ್ಷಕ್ಕೊಮ್ಮೆ, ತಿಂಗಳಿಗೊಮ್ಮೆ ಯಾವಾಗಾದ್ರೂ ಬರ್ತವೆ. ವಿಹಿತ ಕರ್ಮ ನಾವು ಮಾಡಬೇಕಾದಂತಹ ಚಟುವಟಿಕೆಗಳು, ನಮ್ಮ ಡ್ಯೂಟೀಸ್. ಮಕ್ ವಿದ್ಯಾರ್ಥಿಗಳು ಓದಬೇಕು, ರೈಟ್. ಮತ್ತೆ ಗೃಹಸ್ಥರು ಮನೆಯನ್ನ ನೋಡ್ಕೋಬೇಕು, ವೈರಾಗಿಗಳು ಪ್ರಚಾರ ಮಾಡಬೇಕು. ಈ ರೀತಿ ವಿಹಿತ ಕರ್ಮಗಳು. ಕಾಮ್ಯ ಕರ್ಮ ಅಂತ ಹೇಳಿದ್ರೆ ನನ್ನ ಆಸೆಗಳು. ಓಕೆ, ನನಗೆ ಮೃದಂಗ ಕಲಿಯುವ ಆಸೆ ಇದೆ, ನನಗೆ ಸಂಸ್ಕೃತ ಕಲಿಯುವ ಆಸೆ ಇದೆ, ನನಗೆ ಹಾಡು ಕಲಿಯುವ ಆಸೆ ಇದೆ, ಭರತನಾಟ್ಯ ಕಲಿಯುವ ಆಸೆ, ಇವೆಲ್ಲ ಎಕ್ಸ್ಟ್ರಾ ಥಿಂಗ್ಸ್. ವಿಹಿತ ಕರ್ಮ, ಬಟ್ ದರ್ ಸ್ಯಾಂಕ್ಷನ್ sanctioned good activities, they're kamya karmas. Then ನಿಷಿದ್ಧ ಕರ್ಮ. ನಿಷಿದ್ಧ ಅದು ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್. ರೈಟ್. ಕುಡಿಯುವುದು, ಚಟ, ಸಿಗರೆಟ್ ಸೇದುವುದು, ಈ ರೀತಿ ಹಲವಾರು, ಮಾಂಸ ತಿನ್ನುವುದು, ಸುಳ್ಳು ಹೇಳುವುದು, ಜೂಜಾಡುವುದು, ಇವೆಲ್ಲ ನಿಷಿದ್ಧ ಕರ್ಮಗಳು. ಇವೆಲ್ಲ ಬಿಟ್ಬಿಡೋದು. ರೈಟ್. ಅನೈತಿಕ ಲೈಂಗಿಕ ಸಂಪರ್ಕವನ್ನು ಬೆಳೆಸ್ಕೊಳ್ಳುವುದು, ಇವೆಲ್ಲ ನಿಷಿದ್ಧ ಕರ್ಮಗಳು. ಅರ್ಥ ಆಗ್ತಾ ಇದೆಯಾ? ನಿತ್ಯ, ನೈಮಿತ್ತಿಕ, ವಿಹಿತ, ಕಾಮ್ಯ ಅಂಡ್ ನಿಷಿದ್ಧ, 5 ಪ್ರಕಾರದ ಕರ್ಮಗಳನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ರೈಟ್. ರೈಟ್. ಎ ಚೈಲ್ಡ್ ಟು ಬಿ ವಿತ್ ಪೇರೆಂಟ್ಸ್ ಇನ್ ದ ಕಾರ್ ಇಸ್ ವಿಹಿತ ಕರ್ಮ. ರೈಟ್. ಆ ಮಗು ತಂದೆ ತಾಯಿ ಜೊತೆ ಇದ್ರೆ ಅದು ವಿಹಿತ ಕರ್ಮ. ಬಟ್ ಮಗು ಏನು ಹೇಳುತ್ತೆ, ನಾನು ಸಮುದ್ರದ ತಟದಲ್ಲಿ ಆಟ ಆಡಕ್ ಹೋಗ್ಬೇಕು, ದಟ್ಸ್ ಕಾಮ್ಯ ಕರ್ಮ. ರೈಟ್. ಸೀಶೋರ್ ತಟದಲ್ಲಿ ಆಟ ಆಡ್ತಾ ಇದ್ದಾನೆ, ಬೀಚಲ್ಲಿ ಆಟ ಆಡ್ತಾ ಇದ್ದಾನೆ. ನಾನು ನೀರಿನ ಒಳಗಡೆ ಹೋಗ್ಬೇಕು, ನಿಷಿದ್ಧ ಕರ್ಮ, ಡೇಂಜರಸ್. ರೈಟ್. ಸೊ ವಿಹಿತ ಕರ್ಮ, ಕಾಮ್ಯ ಕರ್ಮ ಆರ್ ಸ್ಯಾಂಕ್ಷನ್, ಬಟ್ ನಿಷಿದ್ಧ ಕರ್ಮ ಆರ್ ನಾಟ್ ಸ್ಯಾಂಕ್ಷನ್. ನಿಷಿದ್ಧ ಕರ್ಮ ಮಾಡಬಾರ್ದು. Similarly, for a king, marrying one wife is vihita karma, marrying many wives is kami karma, and going to a prostitute is ನಿಷಿದ್ಧ ಕರ್ಮ. ರೈಟ್. ರಾಜನಿಗೆ ಒಂದು ಮದುವೆ ಆಗೋದು ವಿಹಿತ ಕರ್ಮ. ಕೆಲವು ರಾಜರು 4-5 ಸ್ತ್ರೀಯರನ್ನ ಮದುವೆ ಆಗ್ತಾರೆ, ರಾಣಿಯರನ್ನ ಮಾಡ್ಕೊಂತಾರೆ, ಸೊ ಅದು ಕಾಮ್ಯ ಕರ್ಮ. ಆದ್ರೆ ವೇಶ್ಯ ಹತ್ರ ಹೋಗೋದು ನಿಷಿದ್ಧ ಕರ್ಮ. ಮದುವೆ ಮಾಡ್ಕೊಳ್ಳೋದು ಓಕೆ, ಬಟ್ ವೇಶ್ಯ ಹತ್ರ ಹೋಗೋದು ನಿಷಿದ್ಧ. ಅದೇ ರೀತಿ ಛಾತ್ರನಿಗೆ, ವಿದ್ಯಾರ್ಥಿಗೆ, ರೈಟ್, ಫಾರ್ ಎನಿಬಡಿ ಈಟಿಂಗ್ ಕೃಷ್ಣ ಪ್ರಸಾದ್ ಇಸ್ ವಿಹಿತ ಕರ್ಮ. ರೈಟ್. ಕೃಷ್ಣ ಪ್ರಸಾದ ಸ್ವೀಕರಿಸಬೇಕು. ಕೆಲವೊಮ್ಮೆ ಏನಂತಾರೆ, ಡ್ಯೂರಿಂಗ್ ಬಿಗ್ ಫೆಸ್ಟಿವಲ್ಸ್ನು ಸ್ವಲ್ಪ ಹೆಚ್ಚಿಗೆ ಊಟ ಮಾಡುವುದು ಕಾಮ್ಯ ಕರ್ಮ. ಒಳ್ಳೆ ಸ್ವೀಟ್ ಬಂತು, ಒಳ್ಳೆ ಸ್ವಾದಿಷ್ಟವಾದ ಏನು ಟೇಸ್ಟಿ ಫುಡ್ ಕೊಟ್ಟರು, ಅದು ಕಾಮ್ಯ ಕರ್ಮ. ಆದರೆ ನಾನ್ ವೆಜ್ ತಿನ್ನುವುದು ಅದು ನಿಷಿದ್ಧ ಕರ್ಮ. In this way, we all can know how to act and not act. We are living in this world in order to not unnecessarily accrue bad karma. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದು ತಿಳ್ಕೊಂಡ್ಬಿಟ್ರೆ, ನಾವು ಆಲ್ರೆಡಿ ಕರ್ಮದ ಭಾರ ಇದೆ ನಮ್ಮ ತಲೆ ಮೇಲೆ, ಇನ್ನಿಷ್ಟು ಯಾಕೆ ಅದನ್ನ ಹೆಚ್ಚಿಸ್ಬೇಕು? ರೈಟ್. ಸೊ ಆಲ್ರೆಡಿ ಸಾಕಷ್ಟಿದೆ ನಮ್ಮ ತಲೆ ಮೇಲೆ ಭಾರ. ಅದನ್ನು ಕಡಿಮೆ ಮಾಡಬೇಕು ಹೊರತಾಗಿ ಅದನ್ನ ಹೆಚ್ಚಿಗೆ ಮಾಡಬಹುದು. ವಿ ಶುಡ್ ನಾಟ್ ಇನ್ಕ್ರೀಸ್ ಇಟ್. ಅರ್ಥ ಆಗ್ತಾ ಇದೆಯಾ? ಎಸ್ ಪ್ರಭು, ಎಸ್ ಪ್ರಭು. ಪ್ರಭು ಹರೇ ಕೃಷ್ಣ. ಪ್ರಭು, ಇವೆಲ್ಲ ನಮ್ಮ ಫ್ರೀ ವಿಲ್ ಅಲ್ಲಿ ವರ್ಕ್ ಆಗ್ತಿರುತ್ತಾ ಪ್ರಭು? ಹೌದು, ನಮ್ಮ ಫ್ರೀ ವಿಲ್. ಈ ಮಗು ತಂದೆ ತಾಯಿ ಜೊತೆ ಇದ್ದ, ಆದ್ರೆ ಅವನು ಬೀಚಲ್ಲಿ ಆಟ ಆಡಬೇಕು ಅಂತ
ಏನಂದ್ರೆ ಇಚ್ಛೆ ಪಟ್ಟ. ನೀರು ಒಳಗಡೆ ಹೋಗ್ಬೇಕಂತ ಇಚ್ಛೆ ಪಟ್ಟ. ಸೊ ನಮ್ಮ ಫ್ರೀ ವಿಲ್ ಕೂಡ ಭಗವಂತನ ಸೇವೆಯಲ್ಲಿ, ಚಿಕ್ಕ ಮಗು ತಂದೆ ತಾಯಿ ಮಾತನ್ನು ಕೇಳಬೇಕು. ಅದು ಬಿಟ್ಟು ತನ್ನ ಮನಸ್ಸಿಗೆ ಬಂದಂಗೆ ಮಾಡಕ್ ಹೋದ್ರೆ ಅದು ವಿಹಿತ ಕರ್ಮ, ಸಾರಿ ಕಾಮ್ಯ ಕರ್ಮ. ಆದರೆ ವರ್ಜಿತವಾದ ಕೆಲಸ ಮಾಡಕ್ ಹೋದ್ರೆ ಅದು ನಿಷಿದ್ಧ ಕರ್ಮ. ಸೊ ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಭಗವಂತನ ಸೇವೆಯಲ್ಲಿ ಏನು ಅನುಕೂಲ ಇದೆ ಅದನ್ನು ಮಾತ್ರ ಮಾಡೋಕ್ಕೆ ಇಷ್ಟಪಡಬೇಕು. ಸೊ ದಟ್ ಇಸ್ ಸೇಫ್ ಆ ಕರ್ಮ. ಅರ್ಥ ಆಗ್ತಾ ಇದೆಯಾ? ಎಸ್ ಪ್ರಭು, ಎಸ್ ಪ್ರಭು. ನೋಡ್ರಿ, ಸೇಫೆಸ್ಟ್ ಆಕ್ಷನ್ ಇಸ್ ಕೃಷ್ಣ ಕಾನ್ಶಿಯಸ್ನೆಸ್ ವಿಚ್ ಇಸ್ ಮೆಂಟ್ ಟು ಪ್ಲೀಸ್ ದ ಸುಪ್ರೀಂ ಲಾರ್ಡ್. ಸೇಫ್ ಅಂದ್ರೆ ಏನು? ಭಗವಂತನ ಸೇವೆ ಮಾಡಿ ಸಾಕು. ದಟ್ ಇಸ್ ದ ಸೇಫೆಸ್ಟ್ ಥಿಂಗ್. ಸೊ ಬೇರೆ ಯಾವುದೇ ಕೆಲಸ ಮಾಡುವುದು ಅದು ನಿಷಿದ್ಧ ಕರ್ಮ. ಓಕೆ. ಫಾರ್ಗೆಟ್ಫುಲ್ನೆಸ್ ಆಫ್ ಕಾಸ್ ಇಸ್ ನೋ ಎಕ್ಸ್ಕ್ಯೂಸ್. ನಾನು ಮರ್ತು ಬಿಟ್ಟೆ. ಸೊ ಕಳ್ಳ ಹೇಳ್ಬೋದು, ನಾನು ಕಳ್ತನ ಮಾಡಿಲ್ಲ, ಮರ್ತು ಬಿಟ್ಟೆ ನಾನು ಅಂತ. ಇಲ್ಲ, CCTV ಪ್ರೂಫ್ ಇದೆ, ನಿನ್ನ ವಿಡಿಯೋ ಇದೆ ನಮ್ಮ ಹತ್ರ. ಸುಳ್ಳು ಹೇಳೋದು ಕಾರಣವಲ್ಲ. ಸುಳ್ಳು ಹೇಳಿ ತಪ್ಪಿಸ್ಕೊಳಕ್ಕಾಗಲ್ಲ. ನಾವು ಮಾಡಿದ್ದನ್ನ ನಾವು ಭೋಗಿಸಲೇಬೇಕು. ವಿ ಕಾಂಟ್ ಆಲ್ಟರ್. ಆರ್ ಫಾರ್ಗೆಟ್ಫುಲ್ನೆಸ್ ಆಫ್ ದ ಕಾಸ್ ಆಫ್ ಅವರ್ ಸಫರಿಂಗ್ ಆರ್ ಎಂಜಾಯ್ಮೆಂಟ್ ವಿಲ್ ನಾಟ್ ಆಲ್ಟರ್ ಇಟ್. ನಾವು ಹಿಂದಿನ ಜನ್ಮದಲ್ಲಿ ಏನೋ ಕರ್ಮ ಮಾಡಿರ್ಬೋದು, ಅದನ್ನು ಮರ್ತು ಬಿಟ್ರೆ ಈಗ ಮರ್ತಿದ್ದೀನಿ ಅದಕ್ಕೋಸ್ಕರ ನಾನು ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ರೈಟ್? ನಾವು ಮಾಡಿದ್ದೀವಿ, ಮಾಡಿದ್ದನ್ನ ನಾವು ಭೋಗಿಸಲೇಬೇಕು. ನಾನು ಮರ್ತಿದ್ದೀನಿ ಅಂತ ಹೇಳಕ್ಕಾಗಲ್ಲ. ನಾವು ಮರ್ತಿರ್ಬೋದು, ಆದ್ರೆ ಯಮರಾಜರು ಮರ್ತಿಲ್ಲ. ಯಮರಾಜರ ಹತ್ರ ಎಲ್ಲ ರೆಕಾರ್ಡ್ ಇದೆ, ಅವ್ರು ತೋರಿಸ್ತಾರೆ ಯಾವ ಟೈಮಲ್ಲಿ ಏನ್ ಮಾಡಿದ್ದೆ ಅಂತ. ಸೊ ಈ ರೀತಿ, ಸೊ ಇವೆಲ್ಲ ಕರ್ಮಗಳು. ಸೊ ಇಲ್ಲಿ ಒಂದು ಟೇಬಲ್ ಇದೆ, ನೀವು ಮ್ಯಾಚ್ ದ ಫಾಲೋಯಿಂಗ್ ಮಾಡ್ತೀರಾ? ಹೋದ ವಾರ ಮತ್ತೆ ಈ ವಾರ ಏನ್ ಕಲ್ತಿದ್ದೀವಿ ಅದರದ್ದೆಲ್ಲ ಸಮರಿಯಲ್ಲಿ ಕೊಟ್ಟಿದ್ದಾರೆ. ಸೊ ಯಾರು ಹೇಳ್ತಾರೆ ಪ್ರಾರಬ್ಧ ಕರ್ಮ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿದೆ, ಕನ್ನಡದಲ್ಲಿ ನಾನು ಅನ್ನೋದು ಮಾಡಕ್ ಟೈಮ್ ಸಿಗಲಿಲ್ಲ. ಇಂಗ್ಲಿಷ್ ಅಲ್ಲಿ ಪ್ರಾರಬ್ಧ ಕರ್ಮ, ಸಂಚಿತ್ ಕರ್ಮ. ಪ್ರಾರಬ್ಧ ಕರ್ಮ ಅಂದ್ರೆ ಏನು? Big quantity of chapati flour, total karma of a jeev. ನೋ, ದಟ್ ಇಸ್ ನಾಟ್ ಪ್ರಾರಬ್ಧ ಕರ್ಮ. ಅದು ಪ್ರಾರಬ್ಧ ಕರ್ಮ ಅಲ್ಲ. Balls of ಬಿ ಬಾಲ್ಸ್ ಆಫ್ ಚಪಾತಿ. ರೈಟ್. ಸೊ ಬಿಗ್ ಕ್ವಾಂಟಿಟಿ ಆಫ್ ಚಪಾತಿ ಫ್ಲೋರ್ ಏನದು? Sanchit karma. ಸಂಚಿತ್ ಕರ್ಮ, ಕರೆಕ್ಟ್. ಇನ್ಸ್ಟಂಟ್ ಕರ್ಮ? ಪ್ರಭು. ಗಿವ್ ಎ ಸ್ಲ್ಯಾಪ್ ಗೆಟ್ ಎ ಸ್ಲ್ಯಾಪ್. ಕೆನ್ನೆಗೆ ಬಾರಿಸಿದ್ರೆ ಅದು ಮತ್ತೆ ನಾವು ಯಾರಾದ್ರು ಹೊಡಿತಾರೆ, ಅವ್ರು ಹೊಡಿತಾರೆ, ಅದಕ್ಕೆ ಇನ್ಸ್ಟಂಟ್ ಕರ್ಮ. ಡಿಲೇಡ್ ಕರ್ಮ? ಜಿ 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 ವೇಸ್ಟೆಡ್ ವೆಲ್ತ್ ಇನ್ ಯೂತ್, ನೋ ಮನಿ ಆಫ್ಟರ್ ರಿಟೈರ್ಮೆಂಟ್. ಫಾರ್ಗೆಟ್ಫುಲ್ನೆಸ್ ಆಫ್ ಪಾಸ್ಟ್ ಆಕ್ಟ್ಸ್, ನೋ ಎಕ್ಸ್ಕ್ಯೂಸ್. ಹಿಂದಿನ ಜನ್ಮದ ಕೆಲಸವನ್ನು ಮರ್ತಿದ್ದೀವಿ. ಸೊ ದಟ್ಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ವಾಟ್ ಇಸ್ A thief who does not. ಕೂಟಂ? ಡಿ ಪ್ರಭು. ಡಿ ಅಲ್ಲ. ಕೂಟಂ ಪ್ರಭು ಎಚ್. ಕರೆಕ್ಟ್. ಪ್ರೊಕ್ಲಿವಿಟಿ, ಪಾಪ ಮಾಡೋ ಪ್ರವೃತ್ತಿ ಅಂತ ಅರ್ಥ. ಬೀಜಂ? ಡಿ ಡಿ ಪ್ರಭು. ಫಲೋನ್ಮುಖಂ? ಸಿ ಪ್ರಭು. ಸಿ, ಎಸ್, ಆಕ್ಟಿಂಗ್ ಆರ್ ಪರ್ಫಾರ್ಮಿಂಗ್ ದ ಕರ್ಮ. ಪ್ರಾರಬ್ಧ? ರಿಯಾಕ್ಷನ್ಸ್ ಟು ಆಕ್ಷನ್ಸ್, ಎಫ್, ಲಾಸ್ಟ್ ಆಪ್ಷನ್. ಸೊ ತಾವೆಲ್ಲರಿಗೆ ಚೆನ್ನಾಗಿ ರಿವಿಷನ್ ಮಾಡ್ಕೊಂಡಿದ್ದಾರೆ ಈ ಟಾಪಿಕ್. ಲಾಸ್ಟ್ ಪಾಯಿಂಟ್, ಕಲೆಕ್ಟಿವ್ ಕರ್ಮ. ಕಲೆಕ್ಟಿವ್ ಕರ್ಮ ಅಂದ್ರೆ ಒಟ್ಟಿಗೆ
ಸಾವಿರಾರು ಜನರಿಗೆ ಕರ್ಮ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ ವಾಲ್ಕೆನೋ, ಜ್ವಾಲಾಮುಖಿ ಉಕ್ಕಿ ಹರಿತಾ ಇದೆ. ಸೊ ಸುತ್ತಮುತ್ತಲಿರುವ ಎಲ್ಲ ಮನೆಗಳು ಸುಟ್ಟು ಬಿಡ್ತಾವೆ, ರೈಟ್. ಸೊ ಕೆಳಗಡೆ ನೋಡಿ, ಅದು ಟೈಟಾನಿಕ್ ಟೈಟಾನಿಕ್ ಹಡಗಲ್ಲಿ ಸಾವಿರಾರು ಜನ ಸತ್ತರು, 1500 ಜನ ಸತ್ತರು ಟೈಟಾನಿಕ್ ಮುಳುಗಿದಾಗ. ಸೊ ಒಟ್ಟಿಗೆ ಅಷ್ಟು ಜನರಿಗೆ ಕರ್ಮ ಹೇಗೆ ಬಂತು, ರೈಟ್? ಸೊ ಇದು ಕಲೆಕ್ಟಿವ್ ಕರ್ಮ. ಯಾರು ಒಟ್ಟಿಗೆ ಸುಮಾರು ಜನ ಒಟ್ಟಿಗೆ ಏನೋ ಒಂದು ಕರ್ಮವನ್ನು ಮಾಡಿರ್ತಾರೆ, ಅದು ರಿಯಾಕ್ಷನ್ ಒಟ್ಟಿಗೆ ಬರ್ಬೇಕು ಅವ್ರಿಗೆ, ಅದಕ್ಕೆ ಅಂತಾರೆ ಕಲೆಕ್ಟಿವ್ ಕರ್ಮ. ಇಲ್ಲಿ ನೋಡಿ, ಸುನಾಮಿ ಕೆಳಗಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಬಿದ್ದೋಗ್ತಾ ಇದಾವೆ. ಸೊ ಜಪಾನಲ್ಲಿ ಸುನಾಮಿ ಬಂದಿತ್ತು, ಭಾರತದಲ್ಲೂ ಕೆಲವು ವರ್ಷಗಳ ಹಿಂದೆ ಸುನಾಮಿ ಬಂದಿತ್ತು. ಸೊ ಕಲೆಕ್ಟಿವ್ ಕರ್ಮ ಯಾರಿಗೆ ಅದು ಸುನಾಮಿ ಫ್ಲಡ್ ಕ್ಲೇಮ್ 3.8 ಲ್ಯಾಕ್ 38,380,000 ಜನ ಸತ್ತಿದ್ರಂತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸುನಾಮಿ ಬಂದಿತ್ತು ಇನ್ ನ್ಯೂ ಆರ್ಲಿಯನ್ಸ್. ಸೊ ಇವೆಲ್ಲ ಕಲೆಕ್ಟಿವ್ ಕರ್ಮ. ಭೂಕಂಪ ಇವೆಲ್ಲ. ಈ ಕಲೆಕ್ಟಿವ್ ಕರ್ಮ ಯಾಕೆ ಬರುತ್ತೆ? 2 ಕಾರಣಗಳು, ಮುಖ್ಯವಾಗಿ 2 ಕಾರಣಗಳು, ಅಬಾರ್ಷನ್ ಮತ್ತೆ ಗೋಹತ್ಯೆ. ಈ 2 ಮಹಾ ಪಾಪಗಳ ಕಾರಣದಿಂದಾಗಿ ಈ ಭೂಮಿಯ ಮೇಲೆ ಉತ್ಪಾತಗಳು, ನೈಸರ್ಗಿಕ ವಿಕೋಪಗಳು ಉಂಟಾಗ್ತವೆ. ಸೊ ಅದ ಕಾರಣ ಈ 2ನ್ನ ನಿಲ್ಲಿಸಬೇಕು, ತಡೆಗಟ್ಟಬೇಕು. ಆದರೆ ದುರ್ಭಾಗ್ಯವಶಾತ್ ಈ ಹೆಚ್ಚು ಹೆಚ್ಚು ಗೋಹತ್ಯೆ ಇನ್ನೂ ನಡೀತಾ ಇದೆ, ಮತ್ತೆ ಭ್ರೂಣ ಹತ್ಯೆ ಕೂಡ ನಡೀತಾ ಇದೆ. ಆದ ಕಾರಣ ಪ್ರಾಕೃತಿಕ ವಿಕೋಪಗಳು ಕಾಣಿಸ್ತಾ ಇದ್ದಾವೆ, ಮತ್ತೆ ಮುಂದೆ ಕೂಡ ಆಗ್ತಾ ಇರ್ತವೆ. ಎಲ್ಲಿವರೆಗೂ ಇವು ನಿಲ್ಲೋದಿಲ್ಲ, ಈ ಪಾಪ ಕಾರ್ಯಗಳು ನಿಲ್ಲೋದಿಲ್ಲ, ಅಲ್ಲಿವರೆಗೂ ನಾವು ಈ ವಿಕೋಪಗಳನ್ನ ನೋಡ್ತಾ ಇರ್ಬೇಕಾಗತ್ತೆ. ಸೊ ದಿಸ್ ಕಾಲ್ಡ್ ಕಲೆಕ್ಟಿವ್ ಕರ್ಮ. ಸೊ ಯಾರಿಗೆ ಕರ್ಮ ತಟ್ಟಬೇಕು ಅವರಿಗೆ ತಟ್ಟುತ್ತೆ. ಈವನ್ ಭೂಕಂಪ ಆದವು ಕೂಡ ಕೆಲವೊಮ್ಮೆ ಮನೆ ಎಲ್ಲ ಬಿದ್ದೋಗಿರುತ್ತೆ, ಒಂದು ಮೂಲೆ ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ಮಗು ಜೀವಂತವಾಗಿರುತ್ತೆ, ರೈಟ್? ಸೊ ಅದಕ್ಕೆ ಯಾರಿಗೆ ಅದು ತಟ್ಟಬೇಕು ಅವ್ರಿಗೆ ಮಾತ್ರ ತಟ್ಟುತ್ತೆ, ರೈಟ್? ಸೊ ನ್ಯೂಕ್ಲಿಯರ್ ವಾರ್, both America and Russia have thousands of weapons in their nuclear stockpiles. ಈಗ ಸುಮಾರು ರಾಷ್ಟ್ರಗಳಲ್ಲಿ ನ್ಯೂಕ್ಲಿಯರ್ ಬಾಂಬ್ಸ್ ಇದೆ. ಇಂಡಿಯಾದಲ್ಲಿ, ಪಾಕಿಸ್ತಾನ, ರಷ್ಯಾ, ಚೈನಾ, ಅಮೆರಿಕ, ಸಾಕಷ್ಟು ದೇಶಗಳಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇದೆ, ರೈಟ್? ಸೊ ಇಲ್ಲಿವರೆಗೂ ನ್ಯೂಕ್ಲಿಯರ್ ಬಾಂಬ್ ಎಲ್ಲಿ ಹಾಕಿದ್ರು? ಜಪಾನಲ್ಲಿ ಹಾಕಿದ್ರು, ಹಿರೋಶಿಮಾ, ನಾಗಸಾಕಿ, ಈ 2 ಊರಲ್ಲಿ ಹಾಕಿದ್ರು. 2 ಊರು ನಾಶ ಆಗಿದ್ವು. ಅಷ್ಟು ಭಯಂಕರವಾದ ವಿಕೋಪ ಅದು. ಸೊ ಅಷ್ಟು ಭಯಂಕರವಾದ ವೆಪನ್ಸ್ ಎಲ್ಲರ ಹತ್ರ ಇದೆ. ಸೊ ಮುಂದೆ ಏನಾದರೂ ಈ ಮಹಾಯುದ್ಧ ಆದ್ರೆ, ವಿಶ್ವಯುದ್ಧ ಆದ್ರೆ, ಸೊ ವಿಶ್ವದ ಒಂದು ಸಪೋಸ್ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ವಿಶ್ವದ ನಾಶ ಖಚಿತ. ಸೊ ಅದಕ್ಕಾಗಿ ಈ ಆಧ್ಯಾತ್ಮಿಕ ಚಿಂತನೆಯನ್ನ ಬೆಳೆಸೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಜನರು ಈ ಆಧ್ಯಾತ್ಮಿಕತೆಯನ್ನು ಬೆಳೆಸ್ಕೊಂಡ್ರೆ ಅವರು ಸುಖವಾಗಿರ್ತಾರೆ, ಶಾಂತವಾಗಿರ್ತಾರೆ, ನೆಮ್ಮದಿಯಿಂದ ಇರ್ತಾರೆ, ಯುದ್ಧಗಳು ಬೇಕಾಗುದಿಲ್ಲ. ಯಾವಾಗ ಜನರ ಮನಸ್ಸಲ್ಲಿ ಕಾಮ, ಕ್ರೋಧ, ಲೋಭ ಇತ್ಯಾದಿ ದುರ್ವಿಚಾರಗಳು ಬೆಳಿತವೆ, ಅಲ್ಲಿವರೆಗೂ ನಾವು ಈ ಜಗತ್ತಿನಲ್ಲಿ ಅಶಾಂತಿ, ಜಗಳ, ಯುದ್ಧಗಳನ್ನ ನೋಡ್ತಾ ಇರ್ಬೇಕಾಗುತ್ತೆ. ಓಕೆ. ಸೊ ಎಲ್ಲಾ ಕರ್ಮದಿಂದ ಹೇಗೆ ಮುಕ್ತರಾಗ್ಬೇಕು ನಾವು? ಓನ್ಲಿ ಒನ್ ಸೊಲ್ಯೂಷನ್, ಭಕ್ತಿ ಸೇವೆ. ನಾವೆಲ್ಲರೂ ಒಟ್ಟಾಗಿ ಭಕ್ತಿ ಸೇವೆಯನ್ನ ಸಲ್ಲಿಸಿದ್ರೆ ನಾವು ಮುಕ್ತರಾಗ್ತೀವಿ. ಎಲ್ಲ ಕರ್ಮದಿಂದ ಮುಕ್ತರಾಗಿ ನಾವು ಹೇಗೆ ಇಲ್ಲಿ ಹಕ್ಕಿ ನೋಡಿ ಪಿಂಜರದಿಂದ ಬಿಡುಗಡೆ ಆಗಿ ಫ್ರೀಯಾಗಿ ಹಾರಾಡ್ತಾ ಇದೆ, ಅದೇ ರೀತಿ ನಾವು ಕೂಡ ಎಲ್ಲ ಕರ್ಮ ಬಂಧನದಿಂದ ಮುಕ್ತರಾಗಿ ನಾವು ಕೂಡ ಫ್ರೀಯಾಗಿ ಭಗವದ್ಧಾಮಕ್ಕೆ ಹೋಗ್ತೀವಿ, ರೈಟ್? ಈ ಭೂಲೋಕವನ್ನು ಬಿಟ್ಟು ಗೋಲೋಕಕ್ಕೆ ಹೋಗ್ತೀವಿ. ಸೊ ಈ ರೀತಿ ನಾವು ಹರೇ ಕೃಷ್ಣ ಮಂತ್ರವನ್ನು ಜಪಿಸುತ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಓಕೆ. ಸೊ ಇಲ್ಲಿ ನನ್ನ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ. ಈ 2 ಭಾಗದಲ್ಲಿ ನಾ ಈ ಕ್ಲಾಸನ್ನು ತಗೊಂಡಿದ್ದೆ, ಹಿಂದಿನ ವಾರ ಮತ್ತೆ ಈ ವಾರ. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ತಾವು ಕೇಳ್ಬೋದು. ಪ್ರಭು ಹರೇ ಕೃಷ್ಣ. ಪ್ರಭು ರೆಕಾರ್ಡಿಂಗ್ ಆಫ್ ಮಾಡಿ ಪ್ರಭು. ಓಕೆ, ಆಫ್ ಮಾಡ್ಬೇಕಾ? ಪರ್ಸನಲ್ ಕ್ವಶನ್ಸ್? ಇಲ್ಲ ಪ್ರಭು, ಹಂಗೇನಿಲ್ಲ. ಸೆಷನ್